2025 ಜೂನ್ 10ರಿಂದ ಕಣ್ಣೂರಿನ FGAG ಚರ್ಚ್ನಲ್ಲಿ ನಡೆದ 11ನೇ ತ್ರೈವಾರ್ಷಿಕ ಆಲ್ ಇಂಡಿಯಾ ಅಸೆಂಬ್ಲೀಸ್ ಆಫ್ ಗಾಡ್ ಸಮ್ಮೇಳನವು ದೇಶದಾದ್ಯಂತದಿಂದ ಆಗಮಿಸಿದ ಪಾಸ್ಟರ್ಗಳು ಮತ್ತು ನಾಯಕರು ಸೇರುವ ಮಹತ್ವದ ಸಮ್ಮೇಳನವಾಗಬೇಕೆಂದಿದ್ದರೂ ಅತೃಪ್ತಿದಾಯಕವಾಗಿ ಗೊಂದಲದಿಂದ ತುಂಬಿದ ಘಟನೆಗೆ ತಿರುಗಿತು. ಸ್ನೇಹ ಸಂಬಂಧಗಳನ್ನು ಬಲಪಡಿಸಲು ಹಾಗೂ ನಾಯಕತ್ವ ಚುನಾವಣೆಯನ್ನು ಆಯೋಜಿಸಲು ನಿರೀಕ್ಷಿಸಿದ್ದ ಈ ಸಮ್ಮೇಳನವು ಸಂಘರ್ಷದಿಂದ ತೀವ್ರವಾಗಿ ಅಡ್ಡಿಪಡಿಸಲಾಯಿತು ಮತ್ತು ಕಾರ್ಯವೈಖರಿ ಸ್ಥಗಿತಗೊಂಡಿತು. ಪಾಸ್ಟರ್ ಎನ್ ಪೀಟರ್ ಅವರ ಬೆಂಬಲಿಗರ ಗುಂಪು ದಕ್ಷಿಣ ಜಿಲ್ಲಾ ಪಾಸ್ಟರ್ಗಳ ಭಾಗವಹಿಸುವಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ FGAG ಆಡಳಿತ ತಂಡ ಹಾಗೂ ಅಶರ್ಗಳೊಂದಿಗೆ ಬಹಿರಂಗವಾಗಿ ಘರ್ಷಣೆ ನಡೆಸಿದಾಗ ಗೊಂದಲ ಆರಂಭವಾಯಿತು. ಆಹ್ವಾನವಿಲ್ಲದೆ ಬಂದ ಈ 72 ಪಾಸ್ಟರ್ಗಳಿಗೆ ವಸತಿ, ಊಟ ಅಥವಾ ಬ್ಯಾಡ್ಜ್ ನೀಡಲಾಗಲಿಲ್ಲ. ಆದರೂ ಅವರು ಜೂನ್ 10ರ ರಾತ್ರಿ AGI ಜನರಲ್ ಸೂಪರಿಂಟೆಂಡೆಂಟ್ ಅನ್ನು ಭೇಟಿ ಮಾಡಲು ಬಲವಂತವಾಗಿ ಪ್ರವೇಶಿಸಿದರು. ರೆವರೆಂಡ್ ಪಾಲ್ ತಂಗಯ್ಯ ಅವರು ಇದು ಸೌತ್ ಇಂಡಿಯಾ ಅಸೆಂಬ್ಲೀಸ್ ಆಫ್ ಗಾಡ್ ಅಧಿಕಾರದ ಅಡಿಯಲ್ಲಿದೆ ಎಂಬುದಾಗಿ ಸ್ಪಷ್ಟಪಡಿಸಿದರು ಮತ್ತು AGI ಸಮ್ಮೇಳನದಲ್ಲಿ ಈ ವಿಚಾರವನ್ನು ಪರಿಹರಿಸಲಾಗದು ಎಂದರು. SIAG ಜನರಲ್ ಸೂಪರಿಂಟೆಂಡೆಂಟ್ ಪಾಸ್ಟರ್ ಏಬ್ರಹಾಂ ಥಾಮಸ್ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಲಾಯಿತು. ಆದರೂ ಮುಂದಿನ ದಿನದಂದು ಚುನಾವಣೆ ನಡೆಯಬೇಕಿದ್ದ ಕಾರಣ ಪರಿಸ್ಥಿತಿ ಮತ್ತಷ್ಟು ತೀವ್ರವಾಯಿತು. ರೆವರೆಂಡ್ ಪಾಲ್ ತಂಗಯ್ಯ ಅವರು ಗೊಂದಲ ತಪ್ಪಿಸಲು ಅವರನ್ನುದ್ದೇಶಿಸಿ ಮಾತನಾಡಿ ಸಭೆಯನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು. ಅವರು 72 ಪಾಸ್ಟರ್ಗಳನ್ನು ಗ್ರೀನ್ ರೂಮ್ಗೆ ಹೋಗುವಂತೆ ಕೇಳಿಕೊಂಡರು ಮತ್ತು ಅವರನ್ನು ಭೇಟಿಯಾಗಿ ವಿಷಯವನ್ನು ಪರಿಹರಿಸುವಂತೆ ಪಾಸ್ಟರ್ ಏಬ್ರಹಾಂ ಥಾಮಸ್ ಅವರಿಗೆ ತಿಳಿಸಿದರು. ರೆವರೆಂಡ್ ಡಾಕ್ಟರ್ ಮೋಹನ್ ಅವರು ವಿಷಯವನ್ನು ಪರಿಹರಿಸಲು ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಿದರು. ಇದಕ್ಕೆ ಬೇರೆ ಕಾರಣವೂ ಇದೆ. ಈ ಸಂಘರ್ಷವು ಕಳೆದ 13 ವರ್ಷಗಳಿಂದ ಬಗೆಹರಿಯದ ಆಂತರಿಕ ಸಮಸ್ಯೆಗಳಿಂದ ಉಂಟಾಗಿದೆ. ಆ ಪಾಸ್ಟರ್ಗಳ ಗುಂಪು ಸಮ್ಮೇಳನದಲ್ಲಿ ಭಾಗವಹಿಸಲು ತಮ್ಮ ಬಳಿ ಕೋರ್ಟ್ ಆದೇಶವಿದೆ ಎಂದರೂ ಯಾವುದೇ ಸ್ಪಷ್ಟ ನಿರ್ಧಾರ ಸಮ್ಮೇಳನದಲ್ಲಿ ಕೈಗೊಳ್ಳಲಾಗಲಿಲ್ಲ. ಅದೇ ಸಮಯದಲ್ಲಿ ಗ್ರೀನ್ ರೂಮ್ ಹೊರಗೆ ಗಲಾಟೆ ಆರಂಭವಾಯಿತು. ಪಾಸ್ಟರ್ ಪೀಟರ್ ಅವರ ಗುಂಪು 72 ಪಾಸ್ಟರ್ಗಳನ್ನು ತೆಗೆದು ಹಾಕಬೇಕೆಂದು ತೀವ್ರ ಆಕ್ರೋಶದಿಂದ ಪ್ರತಿಭಟನೆ ನಡೆಸಿದಾಗ FGAG ಮೀಡಿಯಾ ಸಿಬ್ಬಂದಿಗೆ ಹಲ್ಲೆ ಮಾಡುವಂತಹ ಘಟನೆಗಳು ನಡೆದವು. ಗ್ರೀನ್ ರೂಮ್ ಒಳಗಿದ್ದ 72 ಪಾಸ್ಟರ್ಗಳು ಘೋಷಣೆಗಳನ್ನು ಕೂಗಿ ಸಭೆಯನ್ನು ಅಡ್ಡಿಪಡಿಸಿದರು. ಆ ಸಂದರ್ಭದಲ್ಲಿ ಆ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿಯು ಪೊಲೀಸರಿಗೆ ಕರೆ ಮಾಡಿ ತಮ್ಮನ್ನು ಒಳಗಡೆ ಕೂಡಿ ಹಾಕಲಾಗಿದೆ ಮತ್ತು ಕೆಲವರು ವೈದ್ಯಕೀಯ ಪರಿಸ್ಥಿತಿಯನ್ನು ಹೊಂದಿದ್ದಾರೆ ಎಂದು ದೂರು ನೀಡಿದರು. ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿದರು. ಅವರು ಪ್ರವೇಶ ಮಾಡಿದಾಗ ಆ ಗುಂಪು ವೇದಿಕೆಯ ಮೇಲೆ ದಾಳಿ ಮಾಡಿತು. ಪೊಲೀಸರು ಇದನ್ನು ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಎಂದು ಘೋಷಿಸಿದರು. ಈ ಗುಂಪಿನವರು ತಮ್ಮ ಬಳಿ ನ್ಯಾಯಾಲಯದ ಆದೇಶ ಇರುವುದರಿಂದ ಮತದಾನ ಹಕ್ಕು ಬೇಕು ಎಂದು ಗಲಾಟೆ ಮಾಡುತ್ತಾ ವೇದಿಕೆ ಹತ್ತಿದರು. ಈ ಪರಿಸ್ಥಿತಿಯಲ್ಲಿ ಸಮ್ಮೇಳನವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಪೊಲೀಸರು ಸಂಘಟಕರಿಗೆ ತಿಳಿಸಿದರು. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೆಯದು. ಇದೇ ವೇಳೆ ಮುಂದಿನ ಸಾಲುಗಳಲ್ಲಿ ಕುಳಿತಿದ್ದ ಪ್ರತಿನಿಧಿಗಳು ವೇದಿಕೆಗೆ ದಾಳಿ ಮಾಡಿ ಸಮಿತಿಯ ಸದಸ್ಯರು ಹಾಗೂ ಸ್ವಯಂ ಸೇವಕರಿಗೆ ಅವಾಚ್ಯ ಶಬ್ದಗಳಲ್ಲಿ ಮಾತನಾಡಿದರು. ಈ
ಸಮಯದಲ್ಲೂ ಪಾಸ್ಟರ್ ಏಬ್ರಹಾಂ ಥಾಮಸ್, ಪಾಸ್ಟರ್ ವಿ.ಟಿ. ಏಬ್ರಹಾಂ ಅಥವಾ ಪಾಸ್ಟರ್ ಎನ್. ಪೀಟರ್ ಯಾವುದೇ ಶಾಂತಿಗೊಳಿಸುವ ಕ್ರಮ ಕೈಗೊಂಡಿಲ್ಲ. ಈ ಗೊಂದಲದ ನಡುವೆ ರೆವರೆಂಡ್ ತೆರೇಸಾರವರು ವೇದಿಕೆಗೆ ಏರಿ ಪ್ರಾರ್ಥನೆಗೆ ಕರೆ ನೀಡಿದರು. ಹಿಂಬದಿಯಲ್ಲಿ ಕುಳಿತವರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಆದರೆ ಮುಂದೆ ಇದ್ದ ಪಾಸ್ಟರ್ಗಳು ಅವಮಾನಿಸುವ ರೀತಿಯಲ್ಲಿ ಪ್ರಾರ್ಥನೆಯನ್ನು ನಿಲ್ಲಿಸುವಂತೆ ಕೂಗಿ ಗಲಾಟೆ ಮುಂದುವರಿಸಿದರು. This is not an AGI problem. I don't need to be involved in something that has to be taken care by the region. ಇದರಿಂದಾಗಿ ಪಾಸ್ಟರ್ ಏಬ್ರಹಾಂ ಥಾಮಸ್ ಅವರು ಈ ಗಲಾಟೆ ಹಿನ್ನೆಲೆಯಲ್ಲಿ ಸಮ್ಮೇಳನವನ್ನು ಮುಂದೂಡಲಾಗುತ್ತಿದೆ ಎಂದು ಘೋಷಿಸಿದರು. There is a police order to dissolve the meeting because of the commotion that has been created. Until it is solved, they don't want to allow the conference to continue. They are asking to dissolve the conference. ನಂತರ ರೆವರೆಂಡ್ ಡಾಕ್ಟರ್ ಮೋಹನ್ ಅವರು ಅಧಿಕೃತವಾಗಿ ಸಮ್ಮೇಳನವನ್ನು ಸ್ಥಗಿತಗೊಳಿಸಿದರು. There is a provision also in the constitution. If you are not able to proceed with the conference, we have to adjourn this one now, and after that All India General Presbytery will get together and decide further procedure. ಈ ಸಮ್ಮೇಳನಕ್ಕಾಗಿ ಸಿದ್ಧಪಡಿಸಿದ 2500 ಜನರ ಭೋಜನವನ್ನು ಸಮೀಪದ ಅನಾಥಾಶ್ರಮಗಳಿಗೆ ನೀಡಿ ಹೊರಡುವಾಗ ಪ್ರತಿಯೊಬ್ಬರು ಸಿಹಿ ಪಾನೀಯಗಳನ್ನು ಸ್ವೀಕರಿಸಿದರು. ಹೋಟೆಲ್ಗಳಲ್ಲಿ ತಂಗಿದ್ದ ಪ್ರತಿನಿಧಿರು ನಿಗದಿಯಂತೆ ಜೂನ್ 12ರವರೆಗೆ ತಂಗಲು ಅವಕಾಶ ನೀಡಲಾಯಿತು. SIAG ಮಧ್ಯ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರು, ಪ್ರೆಸ್ಬಿಟರ್ಗಳು ಮತ್ತು ಪಾಸ್ಟರ್ಗಳು ಈ ಘಟನೆ ಒಂದು ರಾಷ್ಟ್ರ ಮಟ್ಟದ ಆತ್ಮೀಯ ಘಟನೆಯಾಗಿ ಇರುವುದರ ಬದಲಾಗಿ ವಿಭಜನೆ ಮತ್ತು ಗಲಾಟೆಯಿಂದ ಕೂಡಿರುವುದನ್ನು ವಿಷಾದದಿಂದ ನೋಡುವಂತಾಗಿದೆ. SIAG ಒಳಗಿನ ಬಗೆಹರಿಯದ ವಿಷಯಗಳು AG ಧ್ಯೇಯಕ್ಕೆ ಧಕ್ಕೆಯುಂಟು ಮಾಡುತ್ತಿವೆ. ಈ ಹಿನ್ನೆಲೆಯಲ್ಲಿ AGI ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿ ಈ ಸ್ಥಗಿತಕ್ಕೆ ಕಾರಣವಲ್ಲ ಎಂಬುದು ಅಂತಿಮವಾಗಿ ಸ್ಪಷ್ಟವಾಗಿದೆ.